ಬಾಂಗ್ಲಾದೇಶಿಯರು ಅಕ್ರಮವಾಗಿ ಇದ್ದಾರೆ ಅಂತ ಏನು ಸುದ್ದಿ ಆಗ್ತಾ ಇತ್ತು ನೋಡಿ. ಈ ವಿಚಾರದ ಕುರಿತಾಗಿ ಹಿಂದೂ ಮುಖಂಡ ಕೆರೆಹಳ್ಳಿ ಫೀಲ್ಡ್ಗಿಳಿದಿದ್ದಾರೆ. ಇತ್ತೀಚೆಗೆ ಎಲ್ಲಿದ್ದಾರೆ? ಈ ಬೆನ್ನಲ್ಲೇ ಫೀಲ್ಡ್ಗಿಳಿದಂತ ಹಿಂದೂ ಪರ ಮುಖಂಡ ಕೆರೆಹಳ್ಳಿ ಸಿಎಂ ಸಿದ್ದರಾಮಯ್ಯ ಸರ್ಕಾರಕ್ಕೆ ಸ್ಫೋಟಕ ಸಾಕ್ಷ್ಯವನ್ನು ಕೊಟ್ಟಿದ್ದಾರೆ. ಅವರಿಗೆ ಗುರುತಿನ ಚೀಟಿಗಳು ಸಿಕ್ಕ ಬಗ್ಗೆ ಪುನೀತ್ ಕೆರೆಹಳ್ಳಿ ವಿವರಿಸಿದ್ದಾರೆ. 1500 ಕೊಟ್ರೆ ಅವರಿಗೆ ಸಿಗುತ್ತೆ ವೋಟರ್ ಐಡಿ 15,000. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಬಾಂಗ್ಲಾದೇಶ ಅಕ್ರಮವಾಸ ಪುನೀತ್ ಕೆರೆಹಳ್ಳಿ ರೈಡ್ ಮಾಡಿದ್ದಾರೆ ಅಂತ. ಇತ್ತೀಚೆಗೆ ಎಲ್ಲಿದ್ದಾರೆ ಬಾಂಗ್ಲಾದವರು ಅಂತ ಕೇಳಿದಂತ ಸಿಎಂಗೆ ಪುರಾವೆ ಸಮೇತವಾಗಿ ದಾಖಲೆಗಳನ್ನು ಒದಗಿಸ್ತಾ ಇದ್ದಾರೆ ಹಿಂದೂ ಮುಖಂಡ ಆಗಿರ್ತಕ್ಕಂಥ ಪುನೀತ್ ಕೆರೆಹಳ್ಳಿ. ಸ್ಫೋಟಕ ಸಾಕ್ಷ್ಯವನ್ನ ಕೊಟ್ಟಿದ್ದಾರಂತೆ. ಅವರಿಗೆ ಗುರುತಿನ ಚೀಟಿಗಳು ಸಿಕ್ಕ ಬಗ್ಗೆ ಪುನೀತ್ ಕೆರೆಹಳ್ಳಿ ವಿವರಿಸಿದ್ದಾರೆ. ಯಾವ್ಯಾವ ರೀತಿಯಲ್ಲಿ ಆಧಾರ್ ಕಾರ್ಡ್ ಅವರಿಗೆ ಸಿಗ್ತಾ ಇದೆ, ಯಾವ ರೀತಿಯಲ್ಲಿ ವೋಟರ್ ಐಡಿ ಸಿಗ್ತಾ ಇದೆ, ಇದ್ರ ಜೊತೆಯಲ್ಲಿ ಅವರು ಲೋನ್ಗಳನ್ನು ಕೂಡ ತಗೊಂಡಿದ್ದಾರಂತೆ. ಅದ್ರ ಬಗ್ಗೆ ಕೂಡ ವಿವರಣೆಯನ್ನ ನೀಡ್ತಾ ಇದ್ದಾರೆ. ವಾಣಿ ವಿಲಾಸ ಆಸ್ಪತ್ರೆಯಲ್ಲಿ ಹೆರಿಗೆ, ತಾಯಿ ಕಾರ್ಡ್ ಸೌಲಭ್ಯವನ್ನು ಕೂಡ ಅವರಿಗೆ ನೀಡಲಾಗಿದೆ. ವ್ಯವಸ್ಥೆಯ ಲೋಪಗಳನ್ನು ಎತ್ತಿ ಎತ್ತಿ ತೋರಿಸ್ತಾ ಇದ್ದಾರಂತೆ ಪುನೀತ್ ಕೆರೆಹಳ್ಳಿ. ಐ ಸಲ್ಯೂಟ್ ಯು ಬ್ರದರ್ ಫಾರ್ ದಟ್. ಸೊ ನಿರಂತರವಾಗಿ ಚರ್ಚೆಗಳಾಗ್ತಾ ಇತ್ತಲ್ಲ. ಹಿಂದೂ ಮುಖಂಡ ಪುನೀತ್ ಕೆರೆಹಳ್ಳಿ ಈಗ ಕೆಲಸ ಮಾಡ್ತಾ ಇದ್ದಾರಂತೆ. ಎಲ್ಲೆಲ್ಲಿ ಬಾಂಗ್ಲಾದೇಶರಿದ್ದಾರೆ, ಹೆಂಗೆ ಬಂದು ವಾಸ ಮಾಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಅವರಿಗೆ ಆಧಾರ್ ಕಾರ್ಡ್ ಸಿಗ್ತಾ ಇದೆ. ಸೊ ಇಲ್ಲಿ ಕೇವಲ ರಾಜ್ಯ ಸರ್ಕಾರವನ್ನು ಮಾತ್ರ ಅಲ್ಲ, ಕೇಂದ್ರ ಸರ್ಕಾರನ ಕೂಡ ಇಲ್ಲಿ ಪ್ರಶ್ನೆಯನ್ನು ನಾವು ಮಾಡಬೇಕಾಗತ್ತೆ. ಪುನೀತ್ ಕೆರೆಹಳ್ಳಿ ಅವರು ಅದನ್ನು ಕೂಡ ಮಾಡ್ತಾರೆ ಅಂತ ಭಾವಿಸಿದ್ದೀವಿ. ಸೊ ಅವರಿಗೆ ನೋಡಿ, ಅವರು ವೋಟರ್ ಐಡಿಯನ್ನು ತೋರಿಸ್ತಾ ಇದ್ದಾರೆ. 1500 ರೂಪಾಯಿಗೆಲ್ಲ ವೋಟರ್ ಐಡಿ ಸಿಗುತ್ತಂತೆ. 10,000 20,000ಕ್ಕೆಲ್ಲ ಭಾರತದೊಳಗಡೆ ಬರೋಕ್ಕಾಗತ್ತೆ. ಎಂತ ನಮ್ಮ ಸಿಸ್ಟಮ್ ಯಾವ ರೀತಿ ಹಾಳಾಗ್ಬಿಟ್ಟಿದೆ ಅಂತ ಹೇಳಿ ಇವ್ರನ್ನೆಲ್ಲ ಹುಡುಕಿ ಹೊರಗೆ ತೆಗೆಯೋದು, ಅವ್ರನ್ನ ವಾಪಸ್ ಕಳಿಸೋದು ಅಂದರೆ ಅದು ಈಗ ಬಹುಶಃ ಆರಂಭದ ದಿನಗಳಲ್ಲೇ ಜಾಗೃತರಾಗಿದ್ದಿದ್ರೆ ಇಷ್ಟು ಡೀಪಾಗಿ ಅವರೆಲ್ಲರೂ ಒಳಗೆ ಬರ್ತಾ ಇರಲಿಲ್ಲ. ನೋಡಿ, ಎಲ್ಲಿನ ಬಾಂಗ್ಲಾದೇಶ, ಎಲ್ಲಿನ ಬೆಂಗಳೂರು, ಅಲ್ಲಿಂದ ಇಲ್ಲಿವರೆಗೆ ಅವರು ಬಂದು ವಾಸಿಸ್ತಾ ಇದ್ದಾರೆ ಅಂತ ಹೇಳಿದರೆ ಬೆಂಗಳೂರಲ್ಲಿ ಮಿತಿ ಮೀರಿದೆ ಅವರ ಸಂಖ್ಯೆ. ಸಿಲಿಕಾನ್ ಸಿಟಿಯಲ್ಲಿ ಅಕ್ರಮವಾಗಿ ಬಾಂಗ್ಲಾದವರ ವಾಸ. ನಗರದಲ್ಲಿ ಹಿಂದೂ ಸಂಘಟನೆಗಳಿಂದ ಸರ್ಚ್ ಆಪರೇಷನ್ ನಡೀತಾ ಇದೆ ಅಂತೆ. ಮಾಡಿ ಬೆಂಗಳೂರಲ್ಲಿ ಬಾಂಗ್ಲಾದೇಶಿಯರಿಗೆ ಆಧಾರ್, ವೋಟರ್ ಐಡಿಯನ್ನು ನೀಡಲಾಗ್ತಾ ಇದೆ. ಅಕ್ರಮ ದಾಖಲೆ ನೀಡಿ ಸಾಲ ಪಡೆದಿದ್ದಾರಂತೆ ವಲಸಿಗರು. ಓಕೆ, ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಈ ರೀತಿಯ ಒಂದು ಬಾಂಬ್ ಸಿಡಿಸಿದ್ದಾರೆ. ಬಾಂಗ್ಲಾದವರ ಬಂಧನಕ್ಕೆ ಹಿಂದೂ ಮುಖಂಡರ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆಶ್ರಯ ಕೊಟ್ಟವರ ಮೇಲೂ ಕೂಡ ಕ್ರಮಕ್ಕೆ ಪುನೀತ್ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಪುನೀತ್ ಕೆರೆಹಳ್ಳಿ ಕರ್ನಾಟಕದಲ್ಲಿದೆ. ಇಲ್ಲಿರೋ ಅವನಿಗೆ ಮಗ ಹುಟ್ಟುತ್ತೆ, ವಾಣಿ ವಿಲಾಸಲ್ಲಿ ತಾಯಿ ಕಾರ್ಡ್ ಇದು, ಅವನಿಗೆ ಐಡೆಂಟಿಟಿ ಇರ್ಲಿಲ್ಲ. ಈಗ ಅವನಿಗೆ ಹುಟ್ಟೋ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ. ಇವರ ಸ್ನೇಹಿತರು ಬಾಂಗ್ಲಾದಲ್ಲಿದ್ದಾರೆ, ಅವ್ರಿಗೆ ಆಧಾರ್ ಕಾರ್ಡ್ ಕರ್ನಾಟಕದಲ್ಲಿದೆ. ಇಲ್ಲಿರೋಂತ ಪ್ರತಿ ಒಬ್ಬರ ಹತ್ರನೂ ಇದೆ. ಅವನಿಗೆ ಮಗ ಹುಟ್ಟುತ್ತೆ, ವಾಣಿ ವಿಲಾಸಲ್ಲಿ ತಾಯಿ ಕಾರ್ಡ್ ಇದು, ಅವನಿಗೆ ಐಡೆಂಟಿಟಿ ಇರ್ಲಿಲ್ಲ. ಈಗ ಅವನಿಗೆ ಹುಟ್ಟೋ ಮಗುಗೆ ಬರ್ತ್ ಸರ್ಟಿಫಿಕೇಟ್ ಸಿಗುತ್ತೆ. ಇವರ ಸ್ನೇಹಿತರು ಬಾಂಗ್ಲಾದಲ್ಲಿದ್ದಾರೆ, ಅವ್ರಿಗೆ ಆಧಾರ್ ಕಾರ್ಡ್ ಕರ್ನಾಟಕದಲ್ಲಿದೆ. ಇಲ್ಲಿರೋಂತ ಪ್ರತಿ ಒಬ್ಬರ ಹತ್ರನೂ ಇದೆ. ಅವನಿಗೆ ಮಗ ಹುಟ್ಟುತ್ತೆ, ವಾಣಿ ವಿಲಾಸಲ್ಲಿ ತಾಯಿ ಕಾರ್ಡ್ ಇದು, ಅವನಿಗೆ. ಇನ್ನು ಈ ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಲಕ್ಷ್ಮೀ ಬಾಗಲಕೋಟೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮಿ, ಇದು ಬಹಳ ಆಶ್ಚರ್ಯ ಬೆಳವಣಿಗೆ. ಯಾಕಂತ ಹೇಳಿದ್ರೆ ಎಲ್ಲಿಯ ಬಾಂಗ್ಲಾದೇಶ, ಎಲ್ಲಿಯ ಬೆಂಗಳೂರು, ಇಷ್ಟು ರಾಜಾರೋಷವಾಗಿ ಹಾಸು ಹೊಕ್ಕಿದ್ದಾರೆ ಬೆಂಗಳೂರಲ್ಲಿ ಅಂತ ಹೇಳಿದರೆ, ಅವರಿಗೆಲ್ಲ ಇಷ್ಟು ಸುಲಭದಲ್ಲಿ ಐಡಿ ಕಾರ್ಡ್ಗಳು ಸಿಗ್ತಾ ಇದೆ ಅಂತ ಹೇಳಿದರೆ ನಿಜಕ್ಕೂ ಅಚ್ಚರಿ ಮತ್ತು ಬಹಳ ಕಳವಳಕಾರಿಯಾಗಿರ್ತಕ್ಕಂಥ ಸುದ್ದಿ ಇದು. ಪುನೀತ್ ಕೆರೆಹಳ್ಳಿ ಮತ್ತು ತಂಡ ಅದೇನೋ ರೈಡ್ ಮಾಡ್ತಾ ಇದೆಯಂತಲ್ಲ, ಏನೇನು ವಾಸ್ತವ ಚಿತ್ರಣಗಳನ್ನು ಹೊರಗೆ ಹಾಕ್ತಾ ಇದ್ದಾರೆ ಅಂತ? ಈ ಸದ್ಯಕ್ಕೆ ಕಾರ್ತಿಕ್, ಏನಂತಂದ್ರೆ ಈಗಾಗಲೇ ಏನು ಕರ್ನಾಟಕದಲ್ಲಿ ಕೇವಲ ಬಂದವರನ್ನೆಲ್ಲ ಬರ್ಮಾಡ್ಕೊಳ್ಳುವಂತಹ ಸ್ಥಿತಿ ನಮ್ದು ಮುಂಚೆಯಿಂದಲೂ ಇದೆ. ಯಾರೆಲ್ಲ ವಲಸಿಗರು ಕೆಲ್ಸದ ಮೇಲೆ ಬರ್ತಾರೆ ಅಂತವ್ರಿಗೆ ನಮ್ಮ ರಾಜ್ಯದಲ್ಲಿ ಧಾರಾಳವಾಗಿ ಜಾಗವನ್ನು ಅನ್ನ ನೀರು ಕೊಟ್ಟಿರುವಂತಹದ್ದು. ಅದ್ರ ಜೊತೆಗೆ ಸದ್ಯಕ್ಕೆ ಹೊರಗ್ ಬೀಳ್ತಾ ಇರುವಂತದ್ದು ಏನು ಅಂತಂದ್ರೆ, ಬೆಂಗಳೂರಲ್ಲಿ ಮಿತಿ ಮೀರಿದ್ದಾರೆ ಬಾಂಗ್ಲಾದೇಶಿಗರು ಅನ್ನುವಂಥದ್ದು. ಯಾಕಂತಂದ್ರೆ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲದೆ ಇರುವಂತಹ ಮಾಹಿತಿ ಇದು. ಸದ್ಯಕ್ಕೆ ಸಿಲಿಕಾನ್ ಸಿಟಿಯಲ್ಲಿ ಅಕ್ರಮವಾಗಿ ಬಾಂಗ್ಲಾದೇಶದಿಂದ ಬಂದು ಸಿಲಿಕಾನ್ ಸಿಟಿಯಲ್ಲಿ ಇದ್ದಾರೆ ಅನ್ನುವಂತ ಮಾಹಿತಿ ಸದ್ಯಕ್ಕೆ ಹೊರಬೀಳ್ತಾ ಇದೆ. ನಗರದಲ್ಲಿ ಒಂದಷ್ಟು ಹಿಂದೂ ಸಂಘಟನೆಗಳಿಂದ ಸದ್ಯಕ್ಕೆ
ಸರ್ಚ್ ಕೆಲಸವನ್ನ ನಡೀತಾ ಇದೆ, ಸರ್ಚ್ ಮಾಡ್ತಾ ಇದ್ದಾರೆ ಇಲ್ಲಿ ಅಂತ ಹೇಳಿ. ಆದ್ರೆ ಅವ್ರು ಯಾರ ಹತ್ರ ಸಹ ಪ್ರೂಫ್ ಇಲ್ಲ. ಒಂದಷ್ಟು ಜನರ ಹತ್ರ ಇದೆ ಅಂತ ಹೇಳ್ತಾರೆ, ಬಟ್ ಯಾರು ಅದನ್ನ ಪ್ರೂಫ್ ಅನ್ನ ಇದೆ ಅಂತ ತೋರ್ಸ್ಕೊಳಕ್ ಮುಂದಾಗ್ತಾ ಇಲ್ಲ. ಆಧಾರ್ ಕಾರ್ಡ್ ಇದೆ ಅಂತ ಕೇಳಿದ್ರೆ ಹೌದು ಇದೆ ಅಂತ ಹೇಳ್ತಾರೆ, ನಿಮ್ ಹತ್ರ ವೋಟರ್ ಐಡಿ ಇದೆ ಅಂತ ಕೇಳಿದ್ರೆ ಹೌದು ಇದೆ ಅಂತ ಹೇಳ್ತಾರೆ. ಇನ್ನೊಂದಷ್ಟು ಜನ ಕೇಳಿದ್ರೆ ಆಗಿದ್ರೆ ಅದು ಪ್ರೂಫ್ ತೋರಿಸಿ ಅಂದ್ರೆ ಸದ್ಯಕ್ಕೆ ನಮ್ಮ ಹತ್ರ ಇಲ್ಲ, ಫೋನಲ್ಲಿ ಇದೆ, ನಾವು ಇಲ್ಲಿಟ್ಟಿದೀವಿ ಅನ್ನುವಂಥದ್ದನ್ನ ಹೇಳ್ತಾರೆ. ಸೊ ಈ ಕುರಿತಂತೆ ಹಿಂದೂ ಹೋರಾಟಗಾರ ಪುನೀತ್ ಕೆರೆಹಳ್ಳಿ ಅವರು ಸಹ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕಿದ್ದಾರೆ. ಅವರನ್ನ ಹಿಡಿಯುವಂತ ಕೆಲಸಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾದ್ರೆ ಇವ್ರನ್ನ ಬಂಧನ ಮಾಡ್ಬೇಕು ಅಂತ ಹೇಳಿ ಈಗಾಗ್ಲೇನು ಹಿಂದೂ ಮುಖಂಡರು ಸಹ ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಈ ಆಶ್ರಯ ಕೊಟ್ಟವ್ರ ಮೇಲೂ ಸಹ ಕ್ರಮವನ್ನ ಕೈಗೊಳ್ಬೇಕು. ಯಾಕಂತಂದ್ರೆ ಹೊರಗಡೆನ ಅಷ್ಟು ಸುಲಭವಾಗಿ ಬಂದು ಇಲ್ಲಿ ನೆಲೆ ಊರೋದಕ್ಕೆ ಅಷ್ಟು ಸರಳ ಅಲ್ಲ. ಆದ್ರೆ ಬಂದಿದ್ದಾರೆ ಅವರೆಲ್ಲ. ಇಲ್ಲಿ ಬರೋದಕ್ಕೆ ಕಾರಣ ಅಂತಂದ್ರೆ ಅವ್ರ ಹಿಂದೆ ಯಾರೊಬ್ರು ಸಹಾಯಕರು ಇದ್ದೇ ಇರ್ತಾರೆ. ಅವ್ರು ಯಾರಂತ ಸರ್ಚ್ ಮಾಡ್ಬೇಕು, ಅವ್ರನ್ನ ಸಹ ಬಂಧಿಸ್ಬೇಕು, ತನಿಖೆ ಮಾಡ್ಬೇಕು ಅಂತ ಹೇಳಿ ಸದ್ಯಕ್ಕೆ ಆಗ್ರಹಿಸ್ತಾ ಇರುವಂತದ್ದು. ಥ್ಯಾಂಕ್ ಯು ಲಕ್ಷ್ಮಿ ತಮ್ಮೆಲ್ಲ ಮಾಹಿತಿಗಳಿಗಾಗಿ.